ಏನಿವತ್ತು ಬಿಡದಿ ಬಾಗಲದಲ್ಲಿ ಇರ್ತಕ್ಕಂಥ ಟೊಯೋಟಾ ಪ್ರತಿಷ್ಠಿತ ಕಂಪನಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಯಾರೋ ಉದ್ಯೋಗಿ ಅನ್ನೋದಕ್ಕಿಂತ ಕಿಡಿಗೇಡಿ ಪಾಕಿಸ್ತಾನಕ್ಕೆ ಜೈ ಕನ್ನಡಿಗರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡ್ತಾನೆ. ಇದು ದೇಶದ್ರೋಹ ಕೆಲಸ. ಇಲ್ಲಿರ್ತಕ್ಕಂಥ ಯಾರೋ ಕನ್ನಡ ಬರೆಯೋಕ್ಕೆ ಬರ್ತಕ್ಕಂಥವನೇ ಈ ಕೆಲಸ ಮಾಡಿರ್ತಕ್ಕಂಥದ್ದು. ಇವತ್ತು ನಿಮಗೆ ನಾಚಿಕೆ ಆಗಲ್ವಾ? ತಿನ್ನೋದು ಇಲ್ಲಿ ಅನ್ನ, ಇಲ್ಲಿ ನೀರು, ಇಲ್ಲಿ ಗಾಳಿ, ಇಲ್ಲಿ ಬೆಳಕು, ಇಲ್ಲಿ ಎಲ್ಲ ಪ್ರಕೃತಿ ತತ್ವಕ್ಕೆ ಬರ್ತಕ್ಕಂಥ ಎಲ್ಲ ಬಳಸ್ಕೋತಾ ಇದ್ದೀರಿ. ಅನ್ನ ತಿನ್ನೋಕೆ ಇಲ್ಲಿಗೆ ಬರ್ತಾಯಿದ್ದೀರಿ. ಹೊರ ರಾಜ್ಯಗಳಿಂದ ಇಲ್ಲಿಗೆ ಬರ್ತಾಯಿದ್ದೀರಿ ಕೆಲಸಕ್ಕೆ. ಪಾಕಿಸ್ತಾನಕ್ಕೆ ಜೈ ಅಂತೀರಿ. ನಿಮ್ಗೆ ನಾಚಿಕೆ ಆಗಲ್ವಾ? ಇವತ್ತು ವಿಧಾನಸೌಧದಲ್ಲಿ ಎಲ್ಲ ಕಡೆ ಕೂಡ ಇವತ್ತು ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಇದ್ದೀರಿ. ತಿನ್ನೋಕೆ ಅನ್ನ ಗತಿ ಇಲ್ಲ, ನಿರ್ಗತಿಕ ದೇಶ ಆಗಿದೆ. ಆ ಪಾಕಿಸ್ತಾನಕ್ಕೆ ಜೈ ಅಂತೀರಿ. ನಿಮ್ಮ ತಾಯಿಗೆ ಜೈ ಅನ್ನಿ. ಯಾರೋ ಹೊರಗಡೆಯೊಳಗೆ ಬಂದು ನೀವು ಸೀರೆ ಉಡ್ಸೋ ಕೆಲಸ ಮಾಡಬೇಡಿ. ಇವತ್ತು ಇಲ್ಲಿ ಈ ಕಂಪ್ನಿ ಎರಡನೇ ಬಾರಿ ಆಗಿರ್ತಕ್ಕಂಥದ್ದು. ಇದು ಮುಚ್ಚಾಕೋ ಒಂದು ಉದ್ದೇಶದಿಂದ, ಹುನ್ನಾರದಿಂದ ಎರಡನೇ ಬಾರಿ ಆಗಿದ್ದು. ಕೇವಲ ನೋಟಿಸ್ ಕೊಟ್ಟು ಅವನ್ನ ಸೇವ್ ಮಾಡ್ತಾಯಿದ್ದಾರೆ. ಇದು ತಪ್ಪಿನ ಕೆಲಸ. ಅಲ್ಲಿ ಯಾರು ಮಾಡಿರ್ತಕ್ಕಂಥವ್ನು ಕನ್ನಡಿಗನೇ. ಅವ್ನು ಎಲ್ಲಿನೋ ಬಂದಿರತಕ್ಕಂಥವನಲ್ಲ. ಈ ಕೃತ್ಯ ಎಸಗಿರೋನು ಕನ್ನಡ ಓದಕ್ಕೆ ಬರೆಯೋಕ್ಕೆ ಬರ್ತಕ್ಕಂಥವನ್ನೇ ಮಾಡಿರ್ತಕ್ಕಂಥದ್ದು. ಈ ಕೂಡಲೇ ಈ ಕಂಪ್ನಿ ಯಾರನ್ನೂ ರಕ್ಷಿಸುವಂಥ ಕೆಲಸ ಮಾಡಬಾರ್ದು. ಈ ಕೂಡಲೇ ಅದು ಸಂಬಂಧಪಟ್ಟಂಥ ಪೊಲೀಸ್ ಇಲಾಖೆ ಗಮನಕ್ಕೆ ತಂದು ಅವನಿಗೇನು ತನಿಖೆಯಾಗಿ ಶಿಕ್ಷೆ ಆಗಬೇಕು, ಆಗಲೇಬೇಕು. ಇಲ್ಲಾಂದರೆ ಕನ್ನಡ ಪರ ಸಂಘಟನೆಗಳು ಉಗ್ರವಾದ ಒಂದು ಹೋರಾಟ ಮಾಡಬೇಕಂತೇಳಿ ಈ ಕಂಪ್ನಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇದೇನಾದ್ರು ಮರುಕಳಿಸಿದ್ರೆ ಆಗ್ತಕ್ಕಂಥ ಎಲ್ಲ ಅನಾಹುತಗಳಿಗೆ ಕಂಪ್ನಿ ನೇರವಾಗಿ ಹೊಣೆಗಾರಿಕೆ. ಏನಿವತ್ತು ಬಿಡದಿ ಬಾಗಲದಲ್ಲಿ ಇರ್ತಕ್ಕಂಥ ಟೊಯೋಟಾ ಪ್ರತಿಷ್ಠಿತ ಕಂಪನಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಯಾರೋ ಉದ್ಯೋಗಿ ಅನ್ನೋದಕ್ಕಿಂತ ಕಿಡಿಗೇಡಿ ಪಾಕಿಸ್ತಾನಕ್ಕೆ ಜೈ ಕನ್ನಡಿಗರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡ್ತಾನೆ. ಇದು ದೇಶದ್ರೋಹ ಕೆಲಸ. ಇಲ್ಲಿರ್ತಕ್ಕಂಥ ಯಾರೋ ಕನ್ನಡ ಬರೆಯೋಕ್ಕೆ ಬರ್ತಕ್ಕಂಥವನೇ ಈ ಕೆಲಸ ಮಾಡಿರ್ತಕ್ಕಂಥದ್ದು. ಇವತ್ತು ನಿಮಗೆ ನಾಚಿಕೆ ಆಗಲ್ವಾ? ತಿನ್ನೋದು ಇಲ್ಲಿ ಅನ್ನ, ಇಲ್ಲಿ ನೀರು, ಇಲ್ಲಿ ಗಾಳಿ, ಇಲ್ಲಿ ಬೆಳಕು, ಇಲ್ಲಿ ಎಲ್ಲ ಪ್ರಕೃತಿ ತತ್ವಕ್ಕೆ ಬರ್ತಕ್ಕಂಥ ಎಲ್ಲ ಬಳಸ್ಕೋತಾ ಇದ್ದೀರಿ. ಅನ್ನ ತಿನ್ನೋಕೆ ಇಲ್ಲಿಗೆ ಬರ್ತಾಯಿದ್ದೀರಿ. ಹೊರ ರಾಜ್ಯಗಳಿಂದ ಇಲ್ಲಿಗೆ ಬರ್ತಾಯಿದ್ದೀರಿ ಕೆಲಸಕ್ಕೆ. ಪಾಕಿಸ್ತಾನಕ್ಕೆ ಜೈ ಅಂತೀರಿ. ನಿಮ್ಗೆ ನಾಚಿಕೆ ಆಗಲ್ವಾ? ಇವತ್ತು ವಿಧಾನಸೌಧದಲ್ಲಿ ಎಲ್ಲ ಕಡೆ ಕೂಡ ಇವತ್ತು ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಇದ್ದೀರಿ. ತಿನ್ನೋಕೆ ಅನ್ನ ಗತಿ ಇಲ್ಲ, ನಿರ್ಗತಿಕ ದೇಶ ಆಗಿದೆ. ಆ ಪಾಕಿಸ್ತಾನಕ್ಕೆ ಜೈ ಅಂತೀರಿ. ನಿಮ್ಮ ತಾಯಿಗೆ ಜೈ ಅನ್ನಿ. ಯಾರೋ ಹೊರಗಡೆಯೊಳಗೆ ಬಂದು ನೀವು ಸೀರೆ ಉಡ್ಸೋ ಕೆಲಸ ಮಾಡಬೇಡಿ. ಇವತ್ತು ಇಲ್ಲಿ ಈ ಕಂಪ್ನಿ ಎರಡನೇ ಬಾರಿ ಆಗಿರ್ತಕ್ಕಂಥದ್ದು. ಇದು ಮುಚ್ಚಾಕೋ ಒಂದು ಉದ್ದೇಶದಿಂದ, ಹುನ್ನಾರದಿಂದ ಎರಡನೇ ಬಾರಿ ಆಗಿದ್ದು. ಕೇವಲ ನೋಟಿಸ್ ಕೊಟ್ಟು ಅವನ್ನ ಸೇವ್ ಮಾಡ್ತಾಯಿದ್ದಾರೆ. ಇದು ತಪ್ಪಿನ ಕೆಲಸ. ಅಲ್ಲಿ ಯಾರು ಮಾಡಿರ್ತಕ್ಕಂಥವ್ನು ಕನ್ನಡಿಗನೇ. ಅವ್ನು ಎಲ್ಲಿನೋ ಬಂದಿರತಕ್ಕಂಥವನಲ್ಲ. ಈ ಕೃತ್ಯ ಎಸಗಿರೋನು ಕನ್ನಡ ಓದಕ್ಕೆ ಬರೆಯೋಕ್ಕೆ ಬರ್ತಕ್ಕಂಥವನ್ನೇ ಮಾಡಿರ್ತಕ್ಕಂಥದ್ದು. ಈ ಕೂಡಲೇ ಈ ಕಂಪ್ನಿ ಯಾರನ್ನೂ ರಕ್ಷಿಸುವಂಥ ಕೆಲಸ ಮಾಡಬಾರ್ದು. ಈ ಕೂಡಲೇ ಅದು ಸಂಬಂಧಪಟ್ಟಂಥ ಪೊಲೀಸ್ ಇಲಾಖೆ ಗಮನಕ್ಕೆ ತಂದು ಅವನಿಗೇನು ತನಿಖೆಯಾಗಿ ಶಿಕ್ಷೆ ಆಗಬೇಕು, ಆಗಲೇಬೇಕು. ಇಲ್ಲಾಂದರೆ ಕನ್ನಡ ಪರ ಸಂಘಟನೆಗಳು ಉಗ್ರವಾದ ಒಂದು ಹೋರಾಟ ಮಾಡಬೇಕಂತೇಳಿ ಈ ಕಂಪ್ನಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇದೇನಾದ್ರು ಮರುಕಳಿಸಿದ್ರೆ ಆಗ್ತಕ್ಕಂಥ ಎಲ್ಲ ಅನಾಹುತಗಳಿಗೆ ಕಂಪ್ನಿ ನೇರವಾಗಿ ಹೊಣೆಗಾರಿಕೆ. ಏನಿವತ್ತು ಬಿಡದಿ ಬಾಗಲದಲ್ಲಿ ಇರ್ತಕ್ಕಂಥ ಟೊಯೋಟಾ ಪ್ರತಿಷ್ಠಿತ ಕಂಪನಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಯಾರೋ ಉದ್ಯೋಗಿ ಅನ್ನೋದಕ್ಕಿಂತ ಕಿಡಿಗೇಡಿ ಪಾಕಿಸ್ತಾನಕ್ಕೆ ಜೈ ಕನ್ನಡಿಗರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡ್ತಾನೆ. ಇದು ದೇಶದ್ರೋಹ ಕೆಲಸ. ಇಲ್ಲಿರ್ತಕ್ಕಂಥ ಯಾರೋ ಕನ್ನಡ ಬರೆಯೋಕ್ಕೆ ಬರ್ತಕ್ಕಂಥವನೇ ಈ ಕೆಲಸ ಮಾಡಿರ್ತಕ್ಕಂಥದ್ದು. ಇವತ್ತು ನಿಮಗೆ ನಾಚಿಕೆ ಆಗಲ್ವಾ? ತಿನ್ನೋದು ಇಲ್ಲಿ ಅನ್ನ, ಇಲ್ಲಿ ನೀರು, ಇಲ್ಲಿ ಗಾಳಿ, ಇಲ್ಲಿ ಬೆಳಕು, ಇಲ್ಲಿ ಎಲ್ಲ ಪ್ರಕೃತಿ ತತ್ವಕ್ಕೆ ಬರ್ತಕ್ಕಂಥ ಎಲ್ಲ ಬಳಸ್ಕೋತಾ ಇದ್ದೀರಿ. ಅನ್ನ ತಿನ್ನೋಕೆ ಇಲ್ಲಿಗೆ ಬರ್ತಾಯಿದ್ದೀರಿ. ಹೊರ ರಾಜ್ಯಗಳಿಂದ ಇಲ್ಲಿಗೆ ಬರ್ತಾಯಿದ್ದೀರಿ ಕೆಲಸಕ್ಕೆ. ಪಾಕಿಸ್ತಾನಕ್ಕೆ ಜೈ ಅಂತೀರಿ. ನಿಮ್ಗೆ ನಾಚಿಕೆ ಆಗಲ್ವಾ? ಇವತ್ತು ವಿಧಾನಸೌಧದಲ್ಲಿ ಎಲ್ಲ ಕಡೆ ಕೂಡ ಇವತ್ತು ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಇದ್ದೀರಿ. ತಿನ್ನೋಕೆ ಅನ್ನ ಗತಿ ಇಲ್ಲ, ನಿರ್ಗತಿಕ ದೇಶ ಆಗಿದೆ. ಆ ಪಾಕಿಸ್ತಾನಕ್ಕೆ ಜೈ ಅಂತೀರಿ. ನಿಮ್ಮ ತಾಯಿಗೆ ಜೈ ಅನ್ನಿ. ಯಾರೋ ಹೊರಗಡೆಯೊಳಗೆ ಬಂದು ನೀವು ಸೀರೆ ಉಡ್ಸೋ ಕೆಲಸ ಮಾಡಬೇಡಿ. ಇವತ್ತು ಇಲ್ಲಿ ಈ ಕಂಪ್ನಿ ಎರಡನೇ ಬಾರಿ ಆಗಿರ್ತಕ್ಕಂಥದ್ದು. ಇದು ಮುಚ್ಚಾಕೋ ಒಂದು ಉದ್ದೇಶದಿಂದ, ಹುನ್ನಾರದಿಂದ ಎರಡನೇ ಬಾರಿ ಆಗಿದ್ದು. ಕೇವಲ ನೋಟಿಸ್ ಕೊಟ್ಟು ಅವನ್ನ ಸೇವ್ ಮಾಡ್ತಾಯಿದ್ದಾರೆ. ಇದು ತಪ್ಪಿನ ಕೆಲಸ. ಅಲ್ಲಿ ಯಾರು ಮಾಡಿರ್ತಕ್ಕಂಥವ್ನು ಕನ್ನಡಿಗನೇ. ಅವ್ನು ಎಲ್ಲಿನೋ ಬಂದಿರತಕ್ಕಂಥವನಲ್ಲ. ಈ ಕೃತ್ಯ ಎಸಗಿರೋನು ಕನ್ನಡ ಓದಕ್ಕೆ ಬರೆಯೋಕ್ಕೆ ಬರ್ತಕ್ಕಂಥವನ್ನೇ ಮಾಡಿರ್ತಕ್ಕಂಥದ್ದು. ಈ ಕೂಡಲೇ ಈ ಕಂಪ್ನಿ ಯಾರನ್ನೂ ರಕ್ಷಿಸುವಂಥ ಕೆಲಸ ಮಾಡಬಾರ್ದು. ಈ ಕೂಡಲೇ ಅದು ಸಂಬಂಧಪಟ್ಟಂಥ ಪೊಲೀಸ್ ಇಲಾಖೆ ಗಮನಕ್ಕೆ ತಂದು ಅವನಿಗೇನು ತನಿಖೆಯಾಗಿ ಶಿಕ್ಷೆ ಆಗಬೇಕು, ಆಗಲೇಬೇಕು. ಇಲ್ಲಾಂದರೆ ಕನ್ನಡ ಪರ ಸಂಘಟನೆಗಳು ಉಗ್ರವಾದ ಒಂದು ಹೋರಾಟ ಮಾಡಬೇಕಂತೇಳಿ ಈ ಕಂಪ್ನಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇದೇನಾದ್ರು ಮರುಕಳಿಸಿದ್ರೆ ಆಗ್ತಕ್ಕಂಥ ಎಲ್ಲ ಅನಾಹುತಗಳಿಗೆ ಕಂಪ್ನಿ ನೇರವಾಗಿ ಹೊಣೆಗಾರಿಕೆ. ಏನಿವತ್ತು ಬಿಡದಿ ಬಾಗಲದಲ್ಲಿ ಇರ್ತಕ್ಕಂಥ ಟೊಯೋಟಾ ಪ್ರತಿಷ್ಠಿತ ಕಂಪನಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಯಾರೋ ಉದ್ಯೋಗಿ ಅನ್ನೋದಕ್ಕಿಂತ ಕಿಡಿಗೇಡಿ ಪಾಕಿಸ್ತಾನಕ್ಕೆ ಜೈ ಕನ್ನಡಿಗರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡ್ತಾನೆ. ಇದು ದೇಶದ್ರೋಹ ಕೆಲಸ. ಇಲ್ಲಿರ್ತಕ್ಕಂಥ ಯಾರೋ ಕನ್ನಡ ಬರೆಯೋಕ್ಕೆ ಬರ್ತಕ್ಕಂಥವನೇ ಈ ಕೆಲಸ ಮಾಡಿರ್ತಕ್ಕಂಥದ್ದು. ಇವತ್ತು ನಿಮಗೆ ನಾಚಿಕೆ ಆಗಲ್ವಾ? ತಿನ್ನೋದು ಇಲ್ಲಿ ಅನ್ನ, ಇಲ್ಲಿ ನೀರು, ಇಲ್ಲಿ ಗಾಳಿ, ಇಲ್ಲಿ ಬೆಳಕು, ಇಲ್ಲಿ ಎಲ್ಲ ಪ್ರಕೃತಿ ತತ್ವಕ್ಕೆ ಬರ್ತಕ್ಕಂಥ ಎಲ್ಲ ಬಳಸ್ಕೋತಾ ಇದ್ದೀರಿ. ಅನ್ನ ತಿನ್ನೋಕೆ ಇಲ್ಲಿಗೆ ಬರ್ತಾಯಿದ್ದೀರಿ. ಹೊರ ರಾಜ್ಯಗಳಿಂದ ಇಲ್ಲಿಗೆ ಬರ್ತಾಯಿದ್ದೀರಿ ಕೆಲಸಕ್ಕೆ. ಪಾಕಿಸ್ತಾನಕ್ಕೆ ಜೈ ಅಂತೀರಿ. ನಿಮ್ಗೆ ನಾಚಿಕೆ ಆಗಲ್ವಾ?
ಇವತ್ತು ವಿಧಾನಸೌಧದಲ್ಲಿ ಎಲ್ಲ ಕಡೆ ಕೂಡ ಇವತ್ತು ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಇದ್ದೀರಿ. ತಿನ್ನಕ್ಕೆ ಅನ್ನ ಗತಿ ಇಲ್ಲ, ನಿರ್ಗತಿಕ ದೇಶ ಆಗಿದೆ. ಆ ಪಾಕಿಸ್ತಾನಕ್ಕೆ ಜೈ ಅಂತೀರಿ, ನಿಮ್ಮ ತಾಯಿಗೆ ಜೈ ಅನ್ನಿ. ಯಾರೋ ಹೊರಗಡೆಯೊಳಗೆ ಬಂದು ನೀವು ಸೀರೆ ಉಡ್ಸೋ ಕೆಲಸ ಮಾಡಬೇಡಿ. ಇವತ್ತು ಇಲ್ಲಿ ಈ ಕಂಪ್ನಿ ಎರಡನೇ ಬಾರಿ ಆಗಿರ್ತಕ್ಕಂಥದ್ದು. ಇದು ಮುಚ್ಚಾಕೋ ಒಂದು ಉದ್ದೇಶದಿಂದ ಹುನ್ನಾರದಿಂದ ಎರಡನೇ ಬಾರಿ ಆಗಿದ್ದು. ಕೇವಲ ನೋಟಿಸ್ ಕೊಟ್ಟು ಅವನ್ನ ಸೇವ್ ಮಾಡ್ತಾಯಿದ್ದಾರೆ. ಇದು ತಪ್ಪಿನ ಕೆಲಸ. ಅಲ್ಲಿ ಯಾರು ಮಾಡಿರ್ತಕ್ಕಂಥವ್ನು ಕನ್ನಡಿಗನೇ, ಅವ್ನು ಎಲ್ಲಿನೋ ಬಂದಿರತಕ್ಕಂಥವನಲ್ಲ. ಈ ಕೃತ್ಯ ಎಸಗಿರೋನು ಕನ್ನಡ ಓದಕ್ಕೆ ಬರೆಯೋಕ್ಕೆ ಬರ್ತಕ್ಕಂಥವನ್ನೇ ಮಾಡಿರ್ತಕ್ಕಂಥದ್ದು. ಈ ಕೂಡಲೇ ಈ ಕಂಪ್ನಿ ಯಾರನ್ನೂ ರಕ್ಷಿಸುವಂಥ ಕೆಲಸ ಮಾಡಬಾರ್ದು. ಈ ಕೂಡಲೇ ಅದು ಸಂಬಂಧಪಟ್ಟಂಥ ಪೊಲೀಸ್ ಇಲಾಖೆ ಗಮನಕ್ಕೆ ತಂದು ಅವ್ನಿಗೇನು ತನಿಖೆಯಾಗಿ ಶಿಕ್ಷೆ ಆಗಬೇಕು, ಆಗಲೇಬೇಕು. ಇಲ್ಲಾಂದರೆ ಕನ್ನಡ ಪರ ಸಂಘಟನೆಗಳು ಉಗ್ರವಾದ ಒಂದು ಹೋರಾಟ ಮಾಡಬೇಕಂತೇಳಿ ಈ ಕಂಪ್ನಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇದೇನಾದ್ರು ಮರುಕಳಿಸಿದ್ರೆ ಆಗ್ತಕ್ಕಂಥ ಎಲ್ಲ ಅನಾಹುತಗಳಿಗೆ ಕಂಪ್ನಿ ನೇರವಾಗಿ ಹೊಣೆಗಾರಿಕೆ. ಏನು ಇವತ್ತು ಬಿಡದಿ ಭಾಗದಲ್ಲಿ ಇರ್ತಕ್ಕಂಥ ಟೊಯೋಟಾ ಪ್ರತಿಷ್ಠಿತ ಕಂಪನಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಯಾರೋ ಉದ್ಯೋಗಿ ಅನ್ನೋದಕ್ಕಿಂತ ಕಿಡಿಗೇಡಿ ಪಾಕಿಸ್ತಾನಕ್ಕೆ ಜೈ, ಕನ್ನಡಿಗರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿದ್ದಾನೆ. ಇದು ದೇಶದ್ರೋಹ ಕೆಲಸ. ಇಲ್ಲಿರ್ತಕ್ಕಂಥ ಯಾರೋ ಕನ್ನಡ ಬರೆಯೋಕ್ಕೆ ಬರ್ತಕ್ಕಂಥವನೇ ಈ ಕೆಲಸ ಮಾಡಿರ್ತಕ್ಕಂಥದ್ದು. ಇವತ್ತು ನಿಮಗೆ ನಾಚಿಕೆ ಆಗಲ್ವಾ? ತಿನ್ನೋದು ಇಲ್ಲಿ ಅನ್ನ, ಇಲ್ಲಿ ನೀರು, ಇಲ್ಲಿ ಗಾಳಿ, ಇಲ್ಲಿ ಬೆಳಕು, ಇಲ್ಲಿ ಎಲ್ಲ ಪ್ರಕೃತಿ ತತ್ವಕ್ಕೆ ಬರ್ತಕ್ಕಂಥ ಎಲ್ಲ ಬಳಸ್ಕೊತಾ ಇದ್ದೀರಿ. ಅನ್ನ ತಿನ್ನೋಕೆ ಇಲ್ಲಿಗೆ ಬರ್ತಾಯಿದ್ದೀರಿ. ಹೊರ ರಾಜ್ಯಗಳಿಂದ ಇಲ್ಲಿಗೆ ಬರ್ತಾಯಿದ್ದೀರಿ ಕೆಲಸಕ್ಕೆ. ಪಾಕಿಸ್ತಾನಕ್ಕೆ ಜೈ ಅಂತೀರಿ, ನಿಮ್ಗೆ ನಾಚಿಕೆ ಆಗಲ್ವಾ? ಇವತ್ತು ವಿಧಾನಸೌಧದಲ್ಲಿ ಎಲ್ಲ ಕಡೆ ಕೂಡ ಇವತ್ತು ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಇದ್ದೀರಿ. ತಿನ್ನಕ್ಕೆ ಅನ್ನ ಗತಿ ಇಲ್ಲ, ನಿರ್ಗತಿಕ ದೇಶ ಆಗಿದೆ. ಆ ಪಾಕಿಸ್ತಾನಕ್ಕೆ ಜೈ ಅಂತೀರಿ, ನಿಮ್ಮ ತಾಯಿಗೆ ಜೈ ಅನ್ನಿ. ಯಾರೋ ಹೊರಗಡೆಯೊಳಗೆ ಬಂದು ನೀವು ಸೀರೆ ಉಡ್ಸೋ ಕೆಲಸ ಮಾಡಬೇಡಿ. ಇವತ್ತು ಇಲ್ಲಿ ಈ ಕಂಪ್ನಿ ಎರಡನೇ ಬಾರಿ ಆಗಿರ್ತಕ್ಕಂಥದ್ದು. ಇದು ಮುಚ್ಚಾಕೋ ಒಂದು ಉದ್ದೇಶದಿಂದ ಹುನ್ನಾರದಿಂದ ಎರಡನೇ ಬಾರಿ ಆಗಿದ್ದು. ಕೇವಲ ನೋಟಿಸ್ ಕೊಟ್ಟು ಅವನ್ನ ಸೇವ್ ಮಾಡ್ತಾಯಿದ್ದಾರೆ. ಇದು ತಪ್ಪಿನ ಕೆಲಸ. ಅಲ್ಲಿ ಯಾರು ಮಾಡಿರ್ತಕ್ಕಂಥವ್ನು ಕನ್ನಡಿಗನೇ, ಅವ್ನು ಎಲ್ಲಿನೋ ಬಂದಿರತಕ್ಕಂಥವನಲ್ಲ. ಈ ಕೃತ್ಯ ಎಸಗಿರೋನು ಕನ್ನಡ ಓದಕ್ಕೆ ಬರೆಯೋಕ್ಕೆ ಬರ್ತಕ್ಕಂಥವನ್ನೇ ಮಾಡಿರ್ತಕ್ಕಂಥದ್ದು. ಈ ಕೂಡಲೇ ಈ ಕಂಪ್ನಿ ಯಾರನ್ನೂ ರಕ್ಷಿಸುವಂಥ ಕೆಲಸ ಮಾಡಬಾರ್ದು. ಈ ಕೂಡಲೇ ಅದು ಸಂಬಂಧಪಟ್ಟಂಥ ಪೊಲೀಸ್ ಇಲಾಖೆ ಗಮನಕ್ಕೆ ತಂದು ಅವ್ನಿಗೇನು ತನಿಖೆಯಾಗಿ ಶಿಕ್ಷೆ ಆಗಬೇಕು, ಆಗಲೇಬೇಕು. ಇಲ್ಲಾಂದರೆ ಕನ್ನಡ ಪರ ಸಂಘಟನೆಗಳು ಉಗ್ರವಾದ ಒಂದು ಹೋರಾಟ ಮಾಡಬೇಕಂತೇಳಿ ಈ ಕಂಪ್ನಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇದೇನಾದ್ರು ಮರುಕಳಿಸಿದ್ರೆ ಆಗ್ತಕ್ಕಂಥ ಎಲ್ಲ ಅನಾಹುತಗಳಿಗೆ ಕಂಪ್ನಿ ನೇರವಾಗಿ ಹೊಣೆಗಾರಿಕೆ. ಏನು ಇವತ್ತು ಬಿಡದಿ ಭಾಗದಲ್ಲಿ ಇರ್ತಕ್ಕಂಥ ಟೊಯೋಟಾ ಪ್ರತಿಷ್ಠಿತ ಕಂಪನಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಯಾರೋ ಉದ್ಯೋಗಿ ಅನ್ನೋದಕ್ಕಿಂತ ಕಿಡಿಗೇಡಿ ಪಾಕಿಸ್ತಾನಕ್ಕೆ ಜೈ, ಕನ್ನಡಿಗರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿದ್ದಾನೆ. ಇದು ದೇಶದ್ರೋಹ ಕೆಲಸ. ಇಲ್ಲಿರ್ತಕ್ಕಂಥ ಯಾರೋ ಕನ್ನಡ ಬರೆಯೋಕ್ಕೆ ಬರ್ತಕ್ಕಂಥವನೇ ಈ ಕೆಲಸ ಮಾಡಿರ್ತಕ್ಕಂಥದ್ದು. ಇವತ್ತು ನಿಮಗೆ ನಾಚಿಕೆ ಆಗಲ್ವಾ? ತಿನ್ನೋದು ಇಲ್ಲಿ ಅನ್ನ, ಇಲ್ಲಿ ನೀರು, ಇಲ್ಲಿ ಗಾಳಿ, ಇಲ್ಲಿ ಬೆಳಕು, ಇಲ್ಲಿ ಎಲ್ಲ ಪ್ರಕೃತಿ ತತ್ವಕ್ಕೆ ಬರ್ತಕ್ಕಂಥ ಎಲ್ಲ ಬಳಸ್ಕೊತಾ ಇದ್ದೀರಿ. ಅನ್ನ ತಿನ್ನೋಕೆ ಇಲ್ಲಿಗೆ ಬರ್ತಾಯಿದ್ದೀರಿ. ಹೊರ ರಾಜ್ಯಗಳಿಂದ ಇಲ್ಲಿಗೆ ಬರ್ತಾಯಿದ್ದೀರಿ ಕೆಲಸಕ್ಕೆ. ಪಾಕಿಸ್ತಾನಕ್ಕೆ ಜೈ ಅಂತೀರಿ, ನಿಮ್ಗೆ ನಾಚಿಕೆ ಆಗಲ್ವಾ? ಇವತ್ತು ವಿಧಾನಸೌಧದಲ್ಲಿ ಎಲ್ಲ ಕಡೆ ಕೂಡ ಇವತ್ತು ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಇದ್ದೀರಿ. ತಿನ್ನಕ್ಕೆ ಅನ್ನ ಗತಿ ಇಲ್ಲ, ನಿರ್ಗತಿಕ ದೇಶ ಆಗಿದೆ. ಆ ಪಾಕಿಸ್ತಾನಕ್ಕೆ ಜೈ ಅಂತೀರಿ, ನಿಮ್ಮ ತಾಯಿಗೆ ಜೈ ಅನ್ನಿ. ಯಾರೋ ಹೊರಗಡೆಯೊಳಗೆ ಬಂದು ನೀವು ಸೀರೆ ಉಡ್ಸೋ ಕೆಲಸ ಮಾಡಬೇಡಿ. ಇವತ್ತು ಇಲ್ಲಿ ಈ ಕಂಪ್ನಿ ಎರಡನೇ ಬಾರಿ ಆಗಿರ್ತಕ್ಕಂಥದ್ದು. ಇದು ಮುಚ್ಚಾಕೋ ಒಂದು ಉದ್ದೇಶದಿಂದ ಹುನ್ನಾರದಿಂದ ಎರಡನೇ ಬಾರಿ ಆಗಿದ್ದು. ಕೇವಲ ನೋಟಿಸ್ ಕೊಟ್ಟು ಅವನ್ನ ಸೇವ್ ಮಾಡ್ತಾಯಿದ್ದಾರೆ. ಇದು ತಪ್ಪಿನ ಕೆಲಸ. ಅಲ್ಲಿ ಯಾರು ಮಾಡಿರ್ತಕ್ಕಂಥವ್ನು ಕನ್ನಡಿಗನೇ, ಅವ್ನು ಎಲ್ಲಿನೋ ಬಂದಿರತಕ್ಕಂಥವನಲ್ಲ. ಈ ಕೃತ್ಯ ಎಸಗಿರೋನು ಕನ್ನಡ ಓದಕ್ಕೆ ಬರೆಯೋಕ್ಕೆ ಬರ್ತಕ್ಕಂಥವನ್ನೇ ಮಾಡಿರ್ತಕ್ಕಂಥದ್ದು. ಈ ಕೂಡಲೇ ಈ ಕಂಪ್ನಿ ಯಾರನ್ನೂ ರಕ್ಷಿಸುವಂಥ ಕೆಲಸ ಮಾಡಬಾರ್ದು. ಈ ಕೂಡಲೇ ಅದು ಸಂಬಂಧಪಟ್ಟಂಥ ಪೊಲೀಸ್ ಇಲಾಖೆ ಗಮನಕ್ಕೆ ತಂದು ಅವ್ನಿಗೇನು ತನಿಖೆಯಾಗಿ ಶಿಕ್ಷೆ ಆಗಬೇಕು, ಆಗಲೇಬೇಕು. ಇಲ್ಲಾಂದರೆ ಕನ್ನಡ ಪರ ಸಂಘಟನೆಗಳು ಉಗ್ರವಾದ ಒಂದು ಹೋರಾಟ ಮಾಡಬೇಕಂತೇಳಿ ಈ ಕಂಪ್ನಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇದೇನಾದ್ರು ಮರುಕಳಿಸಿದ್ರೆ ಆಗ್ತಕ್ಕಂಥ ಎಲ್ಲ ಅನಾಹುತಗಳಿಗೆ ಕಂಪ್ನಿ ನೇರವಾಗಿ ಹೊಣೆಗಾರಿಕೆ.